ಬಹಳ ಸುಂದರವಾದಂಥ ಈ ಒಂದು ಕ್ರೀಡಾಂಗಣದಲ್ಲಿ ಉಳ್ಳಾಲ ಈ ಹೋಬಳಿಯ ಪ್ರಾಥಮಿಕ ವಿಭಾಗದ ಕ್ರೀಡಾಕೂಟಕ್ಕೆ ನಾವು ಈಗ ಪಥಸಂಚಲನ ಕಾರ್ಯಕ್ರಮದಲ್ಲಿ ಇದ್ದೇವೆ. ಬಹಳ ಸುಂದರವಾದಂಥ ವಾದ್ಯ ಘೋಷಿಸಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಜನಡಿಯ ತಂಡ ನಮ್ಮ ಮುಂದೆ ಬರ್ತಿದೆ. ವಿಶ್ವಮಂಗಳದ ತಂಡ ನಮ್ಮ ಗೌರವ ಮನೆಯನ್ನು ಸ್ವೀಕಾರ ಮಾಡುತ್ತದೆ. ವಲಯದಲ್ಲಿ ಹಲವಾರು ವಲಯ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟವನ್ನು ಸಾಕ್ತಿದೆ. ಬೋಳಿಯಾರು ಮಸೀದಿ ಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಿಯಾರು ಮಸೀದಿ ಬಳಿಯ ತಂಡ, ಭಗವತಿ ತಾಲೂಕನ್ನ ಮುಂದಿನ ಪ್ರೌಢಶಾಲಾ ವಿಭಾಗದ 17ರ ವಯೋಮಿತಿಯ ಹಾಗೆ ತಂಡ ಕೂಡ ನಮ್ಮ ಭಾಗವಹಿಸಿದೆ. ಗ್ರೀನ್ ವ್ಯೂ ಅಡ್ಕರೆ ಪಡ್ಪು ಇದು ನಮ್ಮ ಕೊನಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರೀನ್ ವ್ಯೂ ಅಡ್ಕರೆ ಪಡ್ಪಿನ ಶಾಲೆಯ ತಂಡ ಕೂಡ ಶಿಸ್ತುಬದ್ಧವಾಗಿ ಪಥಸಂಚಲನೆ ನೋಡಿಕೊಂಡಿವೆ. ತಲಪಾಡಿ ಪಟ್ಟಣ ಸರ್ಕಾರಿ ಪ್ರಾಥಮಿಕ ಶಾಲೆ ಇನ್ಯ ಹಾಗೆ ಮುಂದಿನ ತಂಡ ರೆಹಮಾನಿಯ ಉಚಿಲ ಅಣ್ಣನ ರಹಿತ ರೆಹಮಾನಿಯ ಉಚಿಲದ ಬಾಲಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿಯ ಬಾಲಕ ಬಾಲಕಿಯರ ತಂಡ, ಜಾಯ್ಲೆಂಡ್ ಕೊಲ್ಯ ಉಚ್ಚಿಲ ಭೂಮಿ ಅಜ್ಜಿನಡ್ಕ ಹಾಗೆ ವಿನಾದಿ ಶಾಲೆಯ ತಂಡಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್ನ ಜಾಯ್ಲೆಂಡ್ ಕಾರ್ಮೆಲ್ನ ತಂಡ ಕೂಡ ಕಳೆದ ವರ್ಷದ 17ರ ವಯೋಮಿತಿಯ ವಲಯದ ಕ್ರೀಡಾಕೂಟವನ್ನು ಸಂಘಟಿಸಿದ ಕಾರ್ಮೆಲ್ ತಂಡ ಕೂಡ ನಮ್ಮ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಾಗಿ ಬರ್ತಿದ್ದೇವೆ. ಅಂತಿಮವಾಗಿ ಬರ್ತಿರುವವರು ಈ ಒಂದು ಕ್ರೀಡಾಕೂಟವನ್ನು ಸಂಘಟಿಸಿರುವಂಥ ರಾಜಗುಡ್ಡೆ ಶಾಲೆಯ ಸುಮಾರು 64 ವಿದ್ಯಾರ್ಥಿಗಳ ತಂಡ ಆಗಮಿಸಿದೆ. ಸ್ವಯಂ ಸೇವಕ ವಿದ್ಯಾರ್ಥಿಗಳು ಹಾಗೆ ಕ್ರೀಡಾಪಟುಗಳು ಕೂಡ ಈ ತಂಡದಲ್ಲಿ ಭಾಗವಹಿಸುತ್ತಿದ್ದು 64 ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಬಹಳ ಉತ್ತಮವಾದಂಥ ಸಂಘಟನೆಯನ್ನು ಸಂಘಟಿಸಿರುವಂಥ ಉತ್ತಮ ತಂಡ ನಮ್ಮ ಕ್ರೀಡಾಕೂಟದ ಸಂಚಲನೆ ಮೆರುಗನ್ನು ಹೆಚ್ಚಿಸಿದೆ. ಈ ಕ್ರೀಡಾಕೂಟದ ಪ್ರಾರಂಭದ ಹಂತವಾದ ಪ್ರಾರ್ಥನೆಯನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಹೇಳಲಿದ್ದಾರೆ. ಇಂದಿನ ನಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ. ಇಂದಿನ ನಮ್ಮಯ ಕಾರ್ಯಕ್ಕೆ ನಿಮ್ಮಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ನಮ್ಮಯ ಬಾಳಿಗೆ ಕರುಣಿಸು ದೇವ ಆಶೀರ್ವಾದ. ಇಂದಿನ ನಮ್ಮಯ ಕಾರ್ಯಕ್ಕೆ ತವ ಪಾದಕ್ಕೆ ಉಸಿರು ಉಸಿರಲಿ ನಿನ್ನ ನಾಮವೇ ಒಡಲ ಕನಕನ ನಿನ್ನ ರೂಪವೇ ಪ್ರತಿಕಾರ ಪ್ರತಿ ನುಡಿಯು ಪುಷ್ಪಾಂಜಲಿ. ಕರುಣಿಸು ದೇವ ಆಶೀರ್ವಾದ. ಇಂದಿನ ನಮ್ಮಯ ಕಾರ್ಯಕ್ಕೆ ಸ್ವರರಾಗದ ಗೀತಾಂಜಲಿ ಸ್ವೀಕರಿಸಿ ಓ ದೇವ ಒಲವಿಂದಲಿ. ಶ್ರುತಿಯು ಸೇರಲಿ ಬಾಲಗಾನದಿ ಅರ್ಥ ತುಂಬಿರಲಿ ಎಲ್ಲ ಕಾರ್ಯದಿ ನಿಜ ಸೇವೆ ಪಥದಲ್ಲಿ ನಡೆಸೆಮ್ಮನು. ಕರುಣಿಸು ದೇವ ಆಶೀರ್ವಾದ. ಇಂದಿನ ನಮ್ಮಯ 18-19ನೇ ಸಾಲಿನ ಉಳ್ಳಾಲ ಬಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರುವಂತೆ
ಇದೀಗ ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಈ ಕ್ರೀಡಾಂಗಣದಲ್ಲಿ ಇದನ್ನ ಆಯೋಜನೆ ಮಾಡಿರುತ್ತೇವೆ. ಈ ಕ್ರೀಡಾಕೂಟದಲ್ಲಿ ಚಿಕ್ಕ ಒಂದು ಚೊಕ್ಕ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಯ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಇವತ್ತಿನ ಈ ಸಭೆಯನ್ನು ಸುಸೂತ್ರವಾಗಿ ಮುನ್ನಡೆಸಲು ಬಂದಿದ್ದಾರೆ ನಮ್ಮವರೇ ಆಗಿರುವಂತ ನಮ್ಮ ಗ್ರಾಮ ಪಂಚಾಯತ್ ಹರಕಳ ಇಲ್ಲಿ ಅಧ್ಯಕ್ಷರಾಗಿರುವ ಅನಿತಾ ಡಿಸೋಜಾ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಶಾಲಾ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಿಕ್ಕೆ ಕಾರಣೀಭೂತರಾದಂತ ನಮ್ಮ ಮೋಹನ್ ಸರ್ ಅನ್ನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ SPMC ರಾಜಗುಡ್ಡೆ ಇಲ್ಲಿಯ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ ಬಶೀರ್ ಸರ್ ಹಾಗೂ ಖಾದರ್ ಸರ್, ಇಷ್ಟು ಒಂದು ಕಾರ್ಯಕ್ರಮ ಇವತ್ತು ನಮಗೆ ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣೀಭೂತರು ಇವರು ಕೂಡ. ನಮ್ಮ ಇಲಾಖೆಯಿಂದ ಬಂದಂತೆ ನಾವು ನಡೆಸಿಕೊಳ್ಳಿಕ್ಕೆ ಬಹಳ ಸ್ವಲ್ಪ ಬೇಸರ ಪಟ್ಟುಕೊಂಡಿದ್ದೇವೆ, ಯಾವ ರೀತಿ ಹೇಗೆ ಮಾಡೋದಂತ. ಆದ್ರೆ ಇವರು ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ದಾರಿಯನ್ನು ತೋರಿಸಿ ಬೇಕಾದ ಸಮಯಕ್ಕೆ ನಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸಿದ್ದಾರೆ. ಈ ಕಾರ್ಯವು ಉತ್ತಮ ರೀತಿಯಲ್ಲಿ ನೆರವೇರಲಿಕ್ಕೆ ಕಾರಣೀಭೂತರಾದವರು ಅವರಿರುವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಜಯವಾಣಿ ಪತ್ರಿಕಾ ಮಾಧ್ಯಮದ ಶ್ರೀಯುತ ಅನ್ಸರಿನೋಳಿ ಅವರಿಗೆ, ಪುಸ್ತಕಗಳ ಮಾಧ್ಯಮದ ಹರೀಶ್ ಕೋನಾಜಿ ಅವರಿಗೆ ಕೂಡ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಪ್ರಾಥಮಿಕ ವಿಭಾಗದ ತಾಲೂಕು ಸಂಘದ ಪದಾಧಿಕಾರಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಾಥಮಿಕ ಹಾಗೆ ಪ್ರೌಢ ವಿಭಾಗದ ಎಲ್ಲ ಪದಾಧಿಕಾರಿ ಬಂಧುಗಳು ಎಲ್ಲರೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೊಡ್ತಿದ್ದೇವೆ. ಭಾಳಷ್ಟು ಸಂತೋಷವಹಿಸಿತು. ಮಂಗಳೂರು ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾ ಉತ್ಸವ ಮಾಡಿದ್ದಕ್ಕೆ ನಾನು ನಿಮಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸಿ, ರಾಜ್ಯಗಳಿರುವುದು ರಾಜಾಂಗಣದಲ್ಲಿ ಅರಮನೆಯಲ್ಲಿ, ಆದರೆ ಹರೇಕಲದಲ್ಲಿ ಒಂದು ರಾಜ ಇದೆ, ಅದು ರಾಜಗುಡ್ಡ ಶಾಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ರಾಜಗುಡ್ಡ ಶಾಲೆಯ ಎಲ್ಲ STMCಯ ಸದಸ್ಯರಿಗೂ, ಅಧ್ಯಾಪಕ ವೃಂದದವರಿಗೂ, ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತು ನೀವು 11-12 ವರ್ಷಗಳ ಮಕ್ಕಳಾಗಿದ್ದೀರಿ. ಖಂಡಿತವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಭಾಳಷ್ಟು ಜಾಗೃತೆಯಿಂದ ನಿಮ್ಮ ಬೆಳವಣಿಗೆಯನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ಆರೋಗ್ಯದ ಬಗ್ಗೆ ಭಾಳಷ್ಟು ಗಮನ ಕೊಡಬೇಕಂತ ನಾನು ನಿಮಗೆ ಕಿವಿ ಮಾತು ಹೇಳ್ತೇನೆ. ಜೊತೆಗೆ ಸ್ವಚ್ಛತೆಯ ಬಗ್ಗೆ ಭಾಳಷ್ಟು ಜಾಗೃತೆಯಿಂದ ನಿಮ್ಮ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವಂಥ ಜವಾಬ್ದಾರಿಯು ಸಹ ನೀವು ಮಾಡಬೇಕು. ಜೊತೆಗೆ ಭವ್ಯ ಭಾರತದ ಭಾವಿ ಪ್ರಜೆಗಳಾಗಿ ನೀವು ಮುಂದೆ ಬರುವಂಥ ವಿದ್ಯಾರ್ಥಿಗಳು, ನಿಮ್ಮಿಂದ ಈ ದೇಶ ಭಾಳಷ್ಟು ಅನುಭವ ಜೊತೆಗೆ ಅಭಿಲಾಷೆಯನ್ನು ಪಡೆದು ಕಾಯ್ತಾ ಇದೆ ಭವ್ಯ ಭಾರತ. ಹಾಗಾಗಿ ನೀವು ಕ್ರೀಡೆಯಲ್ಲಿ, ಶಿಕ್ಷಣದಲ್ಲಿ, ಧಾರ್ಮಿಕದಲ್ಲಿ, ರಾಜಕೀಯದಲ್ಲಿ, ಇನ್ನಿತರ ವಿಜ್ಞಾನಿಗಳಲ್ಲಿ ಹಲವಾರು ವಿಶೇಷವಾದ ಕಾರ್ಯಕ್ರಮದಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಳ್ಳುವ ಒಂದು ಆತುರದಲ್ಲಿರುವಂಥ ವಿದ್ಯಾರ್ಥಿಗಳು ನೀವು. ಅದಕ್ಕಾಗಿ ನಾನು ಹೇಳುವುದು, ಭವ್ಯ ಭಾರತ ನಿಮ್ಮನ್ನು ಕಾಯ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕ್ರೀಡೆಯಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಡಿ ನಿಮ್ಮ
ಶಾಲೆಗೆ ಗೌರವ ಹೆಚ್ಚಿಸುವಂಥ ಕೆಲಸ ನಿಮ್ಮಿಂದ ಆಗಲಿ. ಅದಕ್ಕಾಗಿ ನಮ್ಮ ರಾಜಗುಡ್ಡ ಶಾಲೆಯ ಎಲ್ಲ ಅಧ್ಯಾಪಕರು ಭಾಳಷ್ಟು ತಿಂಗಳಿಂದ ಈ ಕೆಲಸವನ್ನು ಮುಂದುವರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ವೇದಿಕೆಯಲ್ಲಿ ಭಾಳಷ್ಟು ಜನ ಹೆಸರು ಹೇಳಲಿಕ್ಕಿದ್ದಾರೆ, ಆದರೆ ಕ್ಷಮಿಸಿ, ಸಮಯದ ಅಭಾವ, ಮಕ್ಕಳು ಬಿಸಿಲಲ್ಲಿದ್ದಾರೆ. ಆದರೆ ವ್ಯತ್ಯಾಸ ಇದೆ. ಈ ಸಮಾರಂಭ ಆಗುವ ಬಿಸಿಲು ಬೇರೆ, ನೀವು ಕ್ರೀಡೆಯಲ್ಲಿ ಭಾಗವಹಿಸುವ ಬಿಸಿಲೇ ಬೇರೆ. ಈ ಬಿಸಿಲು ಭಾಳಷ್ಟು ಜಾಸ್ತಿಯಾದ ಬಿಸಿಲು, ಆದರೆ ಇನ್ನು ಅರ್ಧ ಗಂಟೆ ಬಿಟ್ಟು ನಿಮ್ಮ ಆಟ ಪ್ರಾರಂಭಿಸುವಾಗ ನಿಮಗೆ ಬಿಸಿಲು ಯಾವ ಲೆಕ್ಕಕ್ಕೆ ಇಲ್ಲ. ಇದು ನಮ್ಮ ಭವ್ಯ ಭಾರತದ ಸಂಸ್ಕೃತಿಯ ಕ್ರೀಡೆಯ ಒಂದು ಹೆಮ್ಮೆಯ ಒಂದು ವಿಶೇಷವಾದ ಒಂದು ಸಮಯ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಹಾಗಾಗಿ ವೇದಿಕೆಯಲ್ಲಿದ್ದ ನಮ್ಮ MH ಮಲಾಲ್ರವರು ಖಂಡಿತವಾಗಿ ಹರೇಕಾಲದ ಒಬ್ಬ ಯುವ ಕ್ರೀಡೆ ಜೊತೆಗೆ ಯುವ ಒಂದು ಶಿಕ್ಷಣದ ಒಂದು ಚೆಲುಮೆ. ಖಂಡಿತವಾಗಿ ನಮ್ಮ ಹರೇಕಲ ಗ್ರಾಮದಲ್ಲಿ ಹುಟ್ಟಿದಂಥ MH ಮಲಾಲ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಇರುವುದು ನಮಗೆ ಭಾಳಷ್ಟು ಸಂತೋಷ. ಅದಕ್ಕಾಗಿ ಎಲ್ಲ ಕ್ರೀಡೆಯಲ್ಲಿಯೂ ಸಂಸ್ಕೃತಿಯಲ್ಲೂ ಜೊತೆಗೆ ಶಿಕ್ಷಣದಲ್ಲಿ ನಮ್ಮ ಜಿಲ್ಲೆಗೆ ತಾಲೂಕಿಗೆ ಹೆಸರು ಕೊಡುವಂಥ ಒಂದು ಯುವ ಪ್ರತಿಮೆ ನಮ್ಮ ಜೊತೆಯಲ್ಲಿರುವುದು ನಮಗೆ ಭಾಳಷ್ಟು ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಎಲ್ಲ ನಮ್ಮ ಮೋಹನ್ ಮಾಸ್ಟ್ರು, ರಾಧಾಕೃಷ್ಣ ರೈ ಅವರು, ತೇಗಮ್ರವರು ಈಗ ಸೇರ್ಬೋದು. ತೇಗಮ್ರವರು ಇಲ್ಲದ ಕೆಲಸನೇ ಇಲ್ಲ. ಹಾಗಾಗಿ ಇವರನ್ನೆಲ್ಲರನ್ನು, ಗಣೇಶರವರು ಬರಲಿಲ್ಲ, ಇನ್ನು ಬರ್ತಾರಲ್ಲ, ಬರ್ಬೋದು. ಇವರ ಒಂದು 5-6 ಜನ ಪಂಚ ಪಾಂಡವರು ಖಂಡಿತವಾಗಿ ಮಂಗಳೂರು ಹೋಬಳಿಗೆ ಇದೊಂದು ಭದ್ರ ಬುನಾದಿ. ಹಾಗಾಗಿ ಈ ಒಂದು ನಮ್ಮ PT ಮಾಸ್ಟರನ್ನು ಜೊತೆಗೆ ನಾವು ಯಾವತ್ತೂ ಮರೆಯುವಂಥ ಸಂಗತಿ ಅಲ್ಲ. ಹಾಗಾಗಿ ಇವರು 8 ಜನ ಈ ಒಂದು ಕ್ಷೇತ್ರದ ಒಂದು ಭದ್ರ ಬುನಾದಿಯ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವಂಥ ಒಂದು ಚೆಲುಮೆಗಳು. ಹಾಗಾಗಿ ಇವರನ್ನು ನಿಮ್ಮೆಲ್ಲರನ್ನು ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ನಮಿಸಿ ನನ್ನ ಮಾತು ಕೊನೆಗೊಳಿಸ್ತೇನೆ. ನಾನು ಸ್ವಲ್ಪ ಮುಂದೆ ಹೋಗ್ತೇನೆ ಅಂತ ನಮ್ಮಿಂದ ಅಪ್ಪಣೆ ಪಡೆದು ನಾನು ಹೋಗ್ತಾ ಇದ್ದೀನಿ. ಜೈ. ಭಾರತ ದೇಶ ಕ್ರೀಡೆಯಲ್ಲಿ ತನ್ನದೇ ಆದ ಹೆಸರನ್ನು ಪಡೆದಿದೆ. ಅದೇ ರೀತಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಇಂಡಿಯಾದಲ್ಲೇ, ಭಾರತದಲ್ಲೇ ಚಾಂಪಿಯನ್ಶಿಪ್ ಪಡೆದು ಒಳ್ಳೆಯ ಹೆಸರನ್ನು, ಖ್ಯಾತಿಯನ್ನು ತಂದಿದೆ. ನಮಗೆಲ್ಲ ಗೊತ್ತಿದೆ. ಇವತ್ತು ಯಾರು ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಶಸ್ತಿ, ಚಾಂಪಿಯನ್ಶಿಪ್, ಮೆಡಲ್ ತಂದಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ಅವರೆಲ್ಲರೂ ನಿಮ್ಮ ಹಾಗೆ ಒಂದು ಕಾಲದಲ್ಲಿ ಪುಟಾಣಿ ಮಕ್ಕಳು. ಇದೇ ರೀತಿ ಕ್ರೀಡೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಅವರಿಗೆ ನೀಡಿದಂಥ ಪ್ರೋತ್ಸಾಹ, ಮನೆಯ ತಂದೆ ತಾಯಿಯರಿರ್ಬೋದು ಅಥವಾ ಶಿಕ್ಷಕರು ನೀಡಿದಂಥ ಪ್ರೋತ್ಸಾಹದಿಂದ ಭಾರತದ ಕೀರ್ತಿಯನ್ನು, ನಮ್ಮ ವಿಶ್ವವಿದ್ಯಾಲಯ ಕೀರ್ತಿಯನ್ನು ಜಗತ್ತಿನಾದ್ಯಂತ ಮೊಳಗಿದ್ದಾರೆ. ಅಂಥ ಒಂದು ವಿದ್ಯಾರ್ಥಿಗಳು ನಿಮ್ಮಲ್ಲೂ ಕೂಡ ಇದ್ದಾರೆ. ಅಂಥ ಒಂದು ಉತ್ಸಾಹ ನಾನು ಕಾಣ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮುಂದೆ ಇವತ್ತು ಪೇಪರ್ ನೋಡಿರ್ತೀರಿ. ನಮ್ಮ ವಿರಾಟ್ ಕೊಹ್ಲಿ ಮತ್ತು ಮೀರಾಬಾಯಿ ಅವರಿಗೆ KL ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೂ 20 ಜನರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಭಾರತ ಸರ್ಕಾರ. ಅದೇ ರೀತಿ ಇಲ್ಲಿರುವ ಮಕ್ಕಳು ಕೂಡ ಭವಿಷ್ಯದಲ್ಲಿ ಅಂಥ ಒಂದು ಶ್ರೇಷ್ಠ ಸಾಧನೆ ಮಾಡಿ ಪ್ರಶಸ್ತಿ ಪಡೆದುಕೊಳ್ಳುವ ಎಲ್ಲ ಒಂದು ಸಾಮರ್ಥ್ಯ, ಪ್ರತಿಭೆ ನಿಮ್ಮಲ್ಲಿದೆ. ಅದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಅಂಥ ಪ್ರೋತ್ಸಾಹ ನಮ್ಮ ಸಮಾಜದ, ಅದು ಶಿಕ್ಷಕರಿರ್ಬೋದು, ತಂದೆ ತಾಯಿರಿರ್ಬೋದು, ಅಥವಾ ಒಂದು ಸಂಘಟನೆ ಇರ್ಬೋದು, ತುಂಬ ಪ್ರೋತ್ಸಾಹ ನೀಡುತ್ತದೆ. ಆ ಪ್ರೋತ್ಸಾಹವನ್ನು ಬಳಸಿಕೊಂಡು ನೀವೆಲ್ಲರೂ ಜೀವನದಲ್ಲಿ ಅಭ್ಯುದಯ ಕಾಣಬೇಕು, ಒಳ್ಳೆಯ ಭವಿಷ್ಯನ ಕಾಣಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹಾಗೂ ಉಳ್ಳಾಲ ಬಿ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಇಲ್ಲಿ ಭಾಷಣ ಮಾಡುವುದು ಬಹಳ ಮುಖ್ಯವಲ್ಲ. ಕ್ರೀಡಾಪಟುಗಳು ಇವತ್ತು ಆಗಮಿಸಿದ್ದಾರೆ.
ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ವಿಶ್ವದಾದ್ಯಂತ ಏನು ಪದಕಗಳನ್ನು ಏನು ಪಾರಿತೋಷಿಕವನ್ನು ಪಡೆದಿದ್ದಾರೆ ಅಂತೇಳಿ ಪ್ರಶಾಂತ್ ನಾಯಕರು ಇವತ್ತು ನಮ್ಮ ಇಂಡಿಯಾಕ್ಕೆ ಏನು ಗೌರವವನ್ನು ಸೂಚಿಸಿದ್ದಾರೋ ಅದಕ್ಕೆಲ್ಲ ಕಾರಣ ಈ ಪ್ರಾಥಮಿಕ ಶಾಲೆ ಶಿಕ್ಷಕರ ಈ ಕ್ರೀಡಾಕೂಟ. ಈ ಒಂದು ಮೈದಾನದಲ್ಲಿ ಈ ಕ್ರೀಡಾ ಜ್ಯೋತಿಗಳ ಜೊತೆಯಲ್ಲಿ ಇವತ್ತು ಕ್ರೀಡಾಪಟುಗಳು ಇವತ್ತು ಏನು ಸಾಹಸ ಮಾಡಿದ್ದಾರೆ, ಏನು ಸ್ಫೂರ್ತಿ ಸಿಕ್ಕಿದೆ, ಆ ಸ್ಫೂರ್ತಿ ಇವತ್ತು ನಮ್ಮ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಎಲ್ಲಿಯೆಲ್ಲ ಅವರು ಏನೆಲ್ಲ ಪಾರಿತೋಷಿಕ ಪಡೆದಿದ್ದಾರೆ ಅದಕ್ಕೆಲ್ಲ ಕಾರಣ ಇವರು. ಆದ್ದರಿಂದ ಪ್ರಾಥಮಿಕ ಶಾಲಾ ವಲಯದ ಈ ಕ್ರೀಡಾಕೂಟ ಅತ್ಯಂತ ಅದ್ಭುತವಾದಂತಹ ಒಂದು ಕ್ರೀಡಾಕೂಟದಲ್ಲಿ ಇದೊಂದು ಕ್ರೀಡಾಕೂಟ. ಆದರೆ ಇವತ್ತು ನಮ್ಮ ಇಲಾಖೆ ಅದನ್ನು ಒಂದು ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಅದಕ್ಕೊಂದಷ್ಟು ಯಶಸ್ವಿ ಕೊಡ್ತಾ ಇಲ್ಲ. ಆದರೆ ನಿಜವಾಗಿ ಚಿರುಗಬೇಕಾದಲ್ಲಿ ಇಲ್ಲಿ ಅದು ಚಿಗುರೊಡೆದಾಗ ಮಾತ್ರ, ಅದರ ರುಚಿ ಸಿಕ್ಕಿದಾಗ ಮಾತ್ರ ವಿದ್ಯಾರ್ಥಿ ಮುಂದಕ್ಕೆ ತನ್ನ ಕ್ರೀಡಾಪಟುವಲ್ಲಿ ತನ್ನ ಜೀವನವನ್ನು ಬೆಳಗಿಸಿಕೊಳ್ಳಲು ಸಾಧ್ಯವಾಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿ, ವಿಶ್ವಾಸ, ಸಾಹಸ ಇದನ್ನೆಲ್ಲವನ್ನು ಮೈಗೂಡಿಸಿಕೊಳ್ಳುವಂತಹ ವಿಚಾರ ಇಲ್ಲ. ಶಾಲೆಯಲ್ಲಿ ಬರೀ ವಿಚಾರಗಳು ಪಠ್ಯಕ್ಕೆ ಸೀಮಿತವಾಗಿ ರ್ಯಾಂಕ್ಗಳನ್ನು ಗಳಿಸುವುದು. ಇಲ್ಲಿ ರ್ಯಾಂಕ್ ಅಲ್ಲ, ದೈಹಿಕವಾಗಿ ಸಾಮರ್ಥ್ಯ ಮಾತ್ರ ಅಲ್ಲ, ಇಲ್ಲಿ ಸರಿಯಾದಂತಹ ರೀತಿಯಲ್ಲಿ ಒಂದು ವಿಶ್ವಾಸ, ಪ್ರೀತಿ, ಗೌರವ, ಆತ್ಮವಿಶ್ವಾಸ, ಈ ಸಾಹಸ ಇದಕ್ಕೆಲ್ಲ ಅವಕಾಶ ಮಾಡಿಕೊಳ್ಳುವುದು ಈ ಒಂದು ವೇದಿಕೆ. ಆದ್ದರಿಂದ ವಿದ್ಯಾರ್ಥಿಯಲ್ಲಿ ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಆಗಬೇಕಾದ್ರೆ ಈ ಕ್ರೀಡಾಕೂಟದಿಂದ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಆತ್ಮೀಯ ಮಿತ್ರ ಜಗದೀಶ್ ಶೆಟ್ಟರ್ ಅವರು. ನೀವೆಲ್ಲರ ಪರವಾಗಿ ಮಾತಾಡಿ ಅಂತ ಹೇಳಿದ್ರು, ಆದ್ರೆ ಅವರು ಮಾತಾಡಿದ್ರು. ಅವರೆಲ್ಲರ ಪರವಾಗಿ ನಿಮಗೆಲ್ಲ ಈ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದೇನೆ ಅಂತೇಳಿ ರಾಜಗುಡ್ಡೆ ಶಾಲೆಯ ಎಲ್ಲ SDMCನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಅದೇ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಶಿಕ್ಷಕರಿಗೆ ನಾನು ಅನಂತ ವಂದನೆಯನ್ನು ಸಲ್ಲಿಸಿದ ಈ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ಶುಭವನ್ನು ಆಶಿಸುತ್ತಾ ಮಾತುಗಳಿಗೆ ವಂದನೆಯನ್ನು ಕೊಡುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ 2 ಮಾತುಗಳು ಅಂತ್ಯಗೊಳಿಸುತ್ತೇನೆ. ಜೈ ಹಿಂದ್. ಬಹುಶಃ ಕ್ರೀಡೆ ಎಲ್ಲಕ್ಕಿಂತ ಮಿಗಿಲಾದದ್ದು. ಮನುಷ್ಯರನ್ನ ಒಂದು ಬೆಸೆಯುವಂತಹ ಒಂದು ಕಾರ್ಯಕ್ರಮ. ಮಕ್ಕಳಲ್ಲಿ, ಎಳೆಯ ಮಕ್ಕಳಲ್ಲೇ ಆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಆ ಮಕ್ಕಳಿಗೆ ಆ ಪರಸ್ಪರ ಜಾತಿ, ಧರ್ಮ ಇದನ್ನೆಲ್ಲ ಮೀರಿ ಅಲ್ಲಿ ಒಟ್ಟಾಗಿ ಆ ಒಂದು ತಾವು ಏನು ಸ್ಪರ್ಧಿಸ್ತಾ ಇದ್ದಾರೆ ಆ ಶಾಲೆಗೆ ಬೇಕಾಗಿ, ಆ ಗೆಲ್ಲಿಕ್ಕೆ ಬೇಕಾಗಿ ಆ ಪಣ ತೊಟ್ಟು ಕೆಲಸ ಮಾಡ್ತಾರೆ. ಅದೇ ರೀತಿ ಎಳೆಯ ಮಕ್ಕಳಲ್ಲಿ ಒಂದು ಆ ಕ್ರೀಡೆಯ ಒಂದು ಸ್ಫೂರ್ತಿ ಬರಬೇಕಾದ್ರೆ ಆ ಮಕ್ಕಳು ಎಳೆಯಲ್ಲೇ ಏನಾದರೂ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮಾತ್ರ ಮುಂದೆ ಅವರು ಇನ್ನು ಹೆಚ್ಚಿನ ಆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಒಂದು ವೇದಿಕೆ ಆಗ್ತದೆ. ಬಹುಶಃ ಈ ಮಕ್ಕಳಲ್ಲಿ, ಈ ಶಾಲಾ ಮಕ್ಕಳಲ್ಲಿ ಈ ಒಂದು ಕ್ರೀಡಾ ಚಟುವಟಿಕೆಯನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಿದಂಥ ಈ ಶಿಕ್ಷಕ ವೃಂದದವರಿಗೆ ಮೊದಲನೇದಾಗಿ ಅಭಿನಂದಿಸ್ತಾ, ಮತ್ತು ಇವತ್ತು ಈ ಆಯೋಜನೆ ಮಾಡಿದ ರಾಜಗುಡ್ಡೆ ಶಾಲೆಯ ಏನು ದೈಹಿಕ ಶಿಕ್ಷಕರಿಲ್ಲದರೂ ಅಧ್ಯಾಪಕರುಗಳು ಆ ಮಕ್ಕಳನ್ನು ಒಂದು ಕ್ರೀಡೆಗೆ ಒಂದು ಸಂಘಟಿಸಿ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ಮಕ್ಕಳು ತಾವು ಎಲ್ಲರೂ ಗೆಲ್ಲಬೇಕಂತಲೇ ಆಡಬೇಕು, ಆದರೆ ಸೋತಾಗ ಯಾರು ಬೇಸರವನ್ನು ಪಡದೆ ಆ ಕ್ರೀಡಾ ನಿಯಮದಂತೆ ಮತ್ತು ಆ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ತಮ್ಮ ಮುಂದಿನ ಜೀವನಕ್ಕೆ ಅನುವಾಗಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ದೀಪಗಳಿಗೆ ಉದ್ಘಾಟಿಸಿದಂತಹ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಜನಾಬ್ ಮೊಹಮ್ಮದ್ ಮೋಹನ್ ರವರಿಗೆ ತುಂಬ ಅಭಿನಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂತಹ ಕೊಣಾಜ ಪಂಚಾಯತ್ ಅಧ್ಯಕ್ಷರಾದಂಥ ಶೌಕತ್ ಅಲಿ ಅವರಿಗೂ, ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಶಶಿಪ್ರಭಾರವರಿಗೂ ತುಂಬ ಧನ್ಯವಾದಗಳು. ಹಾಗೆ ವೇದಿಕೆಯನ್ನು ಅಲಂಕರಿಸಿದಂತಹ ಜಗದೀಶ್ ಶೆಟ್ಟಿ ಶಿಕ್ಷಕ ಸಹಕಾರ ಸಂಘ ಹಾಗೂ MH ಮಲಾರ್ ಖಾಸಗಿ ಶಿಕ್ಷಕರ ಸಂಘ ಇವರ ಅಧ್ಯಕ್ಷರುಗಳಿಗೂ ತುಂಬ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ವೇದಿಕೆಯನ್ನು ನಡೆಸಿದಂಥ ಎಲ್ಲ ಮಹನೀಯರಿಗೂ ಹಾಗೂ CRPಗಳಿಗೂ ತಮ್ಮೆಲ್ಲರಿಗೂ ತುಂಬ ಅಭಿನಂದನೆಗಳು.